ಶಿಕ್ಷಣ. ಕುಂತಲ ದೇಶದ ಮಹಾರಾಜ ಚಂದ್ರಸೇನರ ಮಗ ಯುವರಾಜ ವಿಕ್ರಮಸೇನನನ್ನು ವಿದ್ಯಾಭ್ಯಾಸದ ಸಲುವಾಗಿ ಗುರುಕುಲಕ್ಕೆ ಕಳಿಸಲು ಮಹಾರಾಜರು ನಿರ್ಧರಿಸಿದರು. ಮುಂದೆ ತಮ್ಮ ರಾಜ್ಯವನ್ನು ಆಳುವ ಭಾವಿ ಮಹಾರಾಜರಿಗೆ ಶಿಕ್ಷಣ ಕೊಡಲು ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡಿರೆಂದು ಮಹಾಮಂತ್ರಿಗಳಿಗೆ ಆಜ್ಞೆಯಿತ್ತರು. ಮಹಾರಾಜರೇ, ನಮ್ಮ ರಾಜ್ಯಕ್ಕೆ ಹತ್ತಿರದಲ್ಲಿರುವ ದಂಡಕಾರಣ್ಯದಲ್ಲಿ ವೇದಾಚಾರ್ಯರೆಂಬುವವರ ಗುರುಕುಲ ಆಶ್ರಮವಿದೆ ಮಹಾರಾಜ. ಅಲ್ಲಿಯೇ ಸೇರಿಸೋಣ. ಆದರೆ ಏನೂ ಸಂದೇಹ ಮಂತ್ರಿಗಳೇ, ಹೇಳಿ. ಅವರಲ್ಲಿ ವಿದ್ಯೆ ಕಲಿಯಲು ಕೆಲವು ನಿಯಮಗಳಿವೆ. ಅವುಗಳನ್ನು ಪಾಲಿಸಿದರೆ ಮಾತ್ರ ಗುರುಕುಲಕ್ಕೆ ಸೇರಿಸಿಕೊಳ್ಳುತ್ತಾರೆ. ಅವರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ. ಅದು ರಾಜನ ಮಕ್ಕಳೇ ಆಗಿರಲಿ, ಸಾಮಾನ್ಯ ಪ್ರಜೆಯ ಮಕ್ಕಳೇ ಆಗಿರಲಿ. ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಯುವರಾಜರಿಗೆ ಕೋಪ ಜಾಸ್ತಿ, ಯಾರ ಮಾತನ್ನೂ ಕೇಳುವುದಿಲ್ಲ, ತಮ್ಮ ಮಾತೇ ನಡೆಯಬೇಕೆಂಬ ಹಠ ಇತ್ಯಾದಿ ಕಾರಣಗಳು ಅವರನ್ನು ವೇದಾಚಾರ್ಯರು ವಿದ್ಯೆ ಕಲಿಸಲು ತಿರಸ್ಕರಿಸಲು ಕಾರಣವಾಗಬಹುದು ಮಹಾರಾಜ ಎಂದರು. ಹೌದು, ಅವರು ತಿರಸ್ಕರಿಸುವ ಮುಂಚೆಯೇ ನಾವೇ ಭೇಟಿಯಾಗೋಣ ಎಂದು ಗುರುಕುಲಕ್ಕೆ ಮಂತ್ರಿಸಮೇತ ಹೊರಟರು. ಆಶ್ರಮದಲ್ಲಿ ವೇದಾಚಾರ್ಯರು ಪಾಠ ಮಾಡುತ್ತಿದ್ದರು. ಮಹಾರಾಜರನ್ನು ಕಂಡು ಈ ಕಡೆ ಬಂದರು. ಪ್ರಣಾಮಗಳು ಮಹಾರಾಜ, ಒಂದು ಸಂದೇಶ ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೆ. ನೀವ್ಯಾಕೆ ಬರಲು ಹೋದಿರಿ ಎಂದರು. ನಿಮ್ಮ ಕಡೆ ಎಲ್ಲರೂ ಸಮಾನರಲ್ಲವೇ, ಅದೇ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತೆಂದು ಮಗನ ವಿಷಯ ಹೇಳಿದರು. ಮುಂದೆ ಮಹಾರಾಜರಾಗುವ ಯುವರಾಜರನ್ನು ಸಂಪೂರ್ಣ ವ್ಯಕ್ತಿಯನ್ನಾಗಿ ಮಾಡಬೇಕೆಂದು ಕೇಳಿಕೊಂಡರು. ನೀವು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯಿಲ್ಲ, ಅದೇ ನನ್ನ ಕರ್ತವ್ಯ ಎಂದು ಮಹಾರಾಜರನ್ನು ಬೀಳ್ಕೊಟ್ಟರು. ಮರುದಿನ ಬೆಳಗ್ಗೆ ರಾಜರಥದಲ್ಲಿ ಯುವರಾಜರು ಆಶ್ರಮಕ್ಕೆ ಬಂದು ಇಳಿದರು. ವಿಕ್ರಮಸೇನನು ತನಗೆ ಆಶ್ರಮದಲ್ಲಿ ಭವ್ಯ ಸ್ವಾಗತವಿರುವುದೆಂದು ಭಾವಿಸಿದ್ದ. ಆದರೆ ಅಲ್ಲಿ ತನ್ನ ಕಡೆ ಯಾರೂ ನೋಡದೆ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ಕಡೆಗೆ ಒಬ್ಬ ಹುಡುಗ ಬಂದು, ವಿಕ್ರಮಸೇನ ಅಂದ್ರೆ ನೀನೇನಾ ಅಂದ. ತನ್ನನ್ನು ಆ ಹೆಸರಿಟ್ಟು ಕರೆದ ಸಲುವಾಗಿ ಸಿಟ್ಟು ಬಂತು, ಆದ್ರೆ ತೋರಿಸಿಕೊಳ್ಳುವ ಹಾಗಿಲ್ಲ. ಇದು ಅರಮನೆ ಅಲ್ಲ, ತನ್ನ ಜನ ಮೊದಲೇ ಇಲ್ಲ. ಹಾ, ನಾನೇ ಹೇಳು. ಇಗೋ ನಿಮ್ಮ ಮೈಮೇಲಿನ ಆಭರಣ, ಬಟ್ಟೆ ಆ ರಾಜಭಟರಿಗೆ ಕೊಟ್ಟು ಈ ನಾರು ವಸ್ತ್ರ ಧರಿಸು ಎಂದ. ಎಲ್ಲವನ್ನೂ ರಾಜಭಟರಿಗೆ ಕೊಟ್ಟ ವಿಕ್ರಮಸೇನ ನಾರು ಬಟ್ಟೆ ಧರಿಸಿ ಆಶ್ರಮದೊಳಗೆ ಕಾಲಿಟ್ಟ. ಈಗ ತಾನೊಬ್ಬ ಒಂಟಿ ಜೀವಿ. ಗುರುಗಳು ಎಲ್ಲಿ ಎಂದು ಪ್ರಶ್ನೆ ಕೇಳಿದ. ಧ್ಯಾನ ಮಂದಿರದಲ್ಲಿದ್ದಾರೆ ಉತ್ತರ ಬಂತು. ನನಗೆ ಹಸಿವಾಗ್ತಿದೆ, ಊಟ ಎಲ್ಲಿ ಎಂದ. ಈಗಷ್ಟೇ ಕಟ್ಟಿಗೆ ಶೇಖರಣೆ ನಡೆದಿದೆ, ನಮಗೆ ಸಹಾಯ ಮಾಡಿದರೆ ಮಾತ್ರ ನಿನಗೆ ಊಟ, ಇಲ್ಲಾಂದ್ರೆ ಉಪವಾಸ. ಎಚ್ಚರಿಕೆ ಬಂತು. ಅವರ ಜೊತೆ ಕೆಲಸ ಮಾಡಿದ, ಅಡಿಗೆ ತಯಾರಾಯಿತು. ಶ್ರಮಪಟ್ಟಿದ್ದರಿಂದ ಬಹಳ ಹಸಿವಾಗಿತ್ತು. ದಿನಕ್ಕಿಂತಲೂ ಹೆಚ್ಚಿಗೆ ಊಟ ಮಾಡಿದ, ಕೆಲಸ ಮಾಡಿದ್ದರಿಂದ ಆಯಾಸವಾಗಿತ್ತು. ಅಲ್ಲೇ ಮರದ ನೆರಳಿಗೆ ಕುಳಿತ. ಎಲ್ಲಾ ಹುಡುಗರು ಆಟ ಆಡತೊಡಗಿದರು. ತನಗೂ ಆಡುವ ಮನಸ್ಸಾಯಿತು. ತಾನೇ ಹೋಗಿ ಎಲ್ಲರ ಪರಿಚಯ ಮಾಡಿಕೊಂಡ. ಅವರ ಜೊತೆ ಒಂದಾಗಿ ಆಟ ಆಡಿದ. ಮತ್ತೆ ಸಂಜೆ ಕೂಡ ಅದೇ ಕೆಲಸ, ಅದೇ ಊಟ. ಇನ್ನೂ ಗುರುಗಳ ದರ್ಶನವೇ ಇಲ್ಲ. ರಾತ್ರಿ ಅವರಲ್ಲೊಬ್ಬ ಹುಡುಗನಿಗೆ ಆರೋಗ್ಯ ಸರಿಯಾಗಿರಲಿಲ್ಲ. ಉಳಿದ ಹುಡುಗರು ಅವನಿಗೆ ಊಟ ಮಾಡಿಸಿ ಆರೈಕೆ ಮಾಡಿದರು. ಎಲ್ಲರ ಜೊತೆಯಲ್ಲಿದ್ರೆ ಇಷ್ಟು ಆನಂದ ಇರುತ್ತದೆಯಾ ಅಂತ ಅಂದುಕೊಂಡ. ಬೆಳಗ್ಗೆಯೇ ಗುರುಗಳ ಕಡೆ ಹೋಗೋಣ ಎಂದುಕೊಂಡ. ಬೆಳಗಾಯಿತು. ಗುರುಗಳೇ ಇವರು ಇದ್ದ ಕಡೆ ಬಂದರು. ಅವರನ್ನು ಕಂಡೊಡನೆಯೇ ವಿಕ್ರಮಸೇನನು ಅವರ ಕಾಲಿಗೆ ಬಿದ್ದ. ನನ್ನಲ್ಲಿ ಏನು ದೋಷವಿದೆ ಎಂದು ನಿನ್ನೆಯಿಂದ ನನಗೆ ನೀವು ದರ್ಶನ ನೀಡಲಿಲ್ಲ ಗುರುಗಳೇ. ನಾನು ಈಗ ಯುವರಾಜನಲ್ಲ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಒಬ್ಬನು. ನಾನೀಗ ಬದಲಾಗಿದ್ದೇನೆ. ಈ ವಾತಾವರಣ ನನ್ನನ್ನು ಬದಲಿಸಿದೆ. ನನಗೆ ನಿಮ್ಮಲ್ಲಿ ಶಿಕ್ಷಣ ಕಲಿಯಲು ಅನುಮತಿ ಕೊಡಿ ಎಂದು ಬೇಡಿಕೊಂಡ. ವಿಕ್ರಮಸೇನ, ನೀನು ಆಶ್ರಮದಲ್ಲಿ ಕಾಲಿಟ್ಟೊಡನೆಯೇ ನಿನ್ನ ಶಿಕ್ಷಣ ಪ್ರಾರಂಭವಾಯಿತು. ಮೊದಲ ಘಟನೆಯಲ್ಲಿ ಜೀವನದಲ್ಲಿ ಏನೂ ಶಾಶ್ವತವಲ್ಲ ಎಂದು ತಿಳಿದುಕೊಂಡೆ. ಎರಡನೆಯ ಘಟನೆಯಲ್ಲಿ ಶ್ರಮ ಪಡದೆ ಯಾವ ಫಲವೂ ಸಿಗುವುದಿಲ್ಲ ಎಂಬುದನ್ನು ಅರಿತುಕೊಂಡೆ. ಮೂರನೆಯ ಘಟನೆಯಲ್ಲಿ ಯುವರಾಜನಿಗೆ ಇರಲೇಬೇಕಾದ ಮುಖ್ಯ ಲಕ್ಷಣ ಇನ್ನೊಬ್ಬರ ಕಷ್ಟ ಅರಿಯೋದು, ಎಲ್ಲರ ಜೊತೆ ಬೆರೆತು ಇರೋದನ್ನು ಕಲಿತುಕೊಂಡೆ. ಯಾವುದೇ ಶಿಕ್ಷಣ ಪಡೆಯಲು ಮೊದಲು ನಮ್ಮನ್ನು ನಾವು ಅರಿಯಬೇಕು. ನಮ್ಮ ಮನದಲ್ಲಿನ ದೋಷಗಳನ್ನು ನಿವಾರಿಸಿಕೊಂಡರೆ ಯಾವ ವಿದ್ಯಾಭ್ಯಾಸವನ್ನು ಸುಲಲಿತವಾಗಿ ಕಲಿತು ಸಾಧಿಸಬಹುದು ಎಂದರು. ವಿಕ್ರಮಸೇನನು ಮತ್ತೊಮ್ಮೆ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಅವರ ಹಿಂದೆಯೇ ಪಾಠಶಾಲೆಯ ಕಡೆಗೆ ಹೆಜ್ಜೆ ಹಾಕಿದ. ಧನ್ಯವಾದಗಳು. ನರಸಿಂಹಾರೆಡ್ಡಿ ಯಂಕಮೋಳ, ಸೇಡಂ.